ಪರೀಕ್ಷೆಯ ಫಲಿತಾಂಶ ನೋಡಿ ವಿದ್ಯಾರ್ಥಿನಿಯ ಆತ್ಮಹತ್ಯೆ. 9ನೇ ತರಗತಿಯಲ್ಲಿ ಫೇಲು, ಮನನೊಂದು ಸೂಸೈಡ್ ಮಾಡಿಕೊಳ್ಳಲಾಗಿದೆ. ಎಂಸಿ ಹಳ್ಳಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತ ಕೌಸಲ್ಯ 9ನೇ ತರಗತಿ ಪರೀಕ್ಷೆಯನ್ನು ಬರೆದಿದ್ದ 15 ವರ್ಷದ ಕೌಸಲ್ಯ ನಿನ್ನೆ ಶಾಲೆಯಲ್ಲಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿತ್ತು. ತಂದೆ ಜೊತೆ ಶಾಲೆಗೆ ರಿಸಲ್ಟ್ ನೋಡೋದಕ್ಕೆ ಅಂತ ಹೋಗಿದ್ರು ಕೌಸಲ್ಯ. ಜೂನ್ನಲ್ಲಿ ಪರೀಕ್ಷೆ ನೀಡೋದಾಗಿ ಹೇಳಿದ್ರು ಶಿಕ್ಷಕರು. ಮನೆಗೆ ಬಂದು ನೇಣು ಬಿಗಿದುಕೊಂಡು ಕೌಸಲ್ಯ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. ಚಿಕ್ಕಮಗಳೂರಿನ ತರೀಕೆರೆ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಚಿಕ್ಕಮಗಳೂರಿನ ತರೀಕೆರೆಗ ಎಂಸಿ ಹಳ್ಳಿ ಇಲ್ಲಿ ನಡೆದಿರುವಂಥದ್ದು ಈ ಒಂದು ಘಟನೆ. ಎಂಸಿ ಹಳ್ಳಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಕೌಸಲ್ಯ ಅನ್ನೋದು ಗೊತ್ತಾಗ್ತಾ ಇದೆ. ನೆನ್ನೆ ರಿಸಲ್ಟ್ ಇತ್ತಲ್ಲ, ತಂದೆ ಜೊತೆಗೆ ಹೋಗಿದ್ದಾರೆ ರಿಸಲ್ಟ್ ನೋಡೋಕ್ಕೆ. ಬಟ್ ಅಲ್ಲಿ ಫೇಲ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬಟ್ ಧೃತಿ ಕೆಡುವಂಥದ್ದು ಏನು ಇರಲಿಲ್ಲ. ಮತ್ತೆ ಪ್ರಯತ್ನ ಪಡಬಹುದಿತ್ತು. ಜೂನ್ನಲ್ಲಿ ಮತ್ತೆ ಪರೀಕ್ಷೆ ಇತ್ತು, ಎಕ್ಸಾಮ್ ಬರಿಬಹುದಿತ್ತು, ಪಾಸ್ ಆಗಬಹುದಿತ್ತು, ಗೊತ್ತಿಲ್ಲ. ಮನಸ್ಸಿಗೆ ಆಘಾತ ಆಗಿದೆ, ನೋವಾಗಿದೆ. ಮನೆಗೆ ಬಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಬಹಳ ಸೆನ್ಸಿಟಿವ್ ಈ ಜನ್ರೇಷನ್ನವ್ರು. ಏನು ಹೇಳಂಗೇ ಇಲ್ಲ, ಏನು ಕೇಳಂಗೇ ಇಲ್ಲ, ಆಘಾತಕ್ಕೆ ಒಳಗಾಗ್ಬಿಡ್ತಾರೆ. ಹಾಗಾಗಿ ಎಷ್ಟೇ ಹುಷಾರಲ್ಲಿದ್ದರೂ ನಾವು ತಂದೆ ತಾಯಿಗಳು ಓದಪ್ಪ, ಯಾಕಪ್ಪ ಓದ್ತಾ ಇಲ್ಲ ಅಂತ ಕೇಳಂಗಿಲ್ಲ. ಮಾರ್ಕ್ಸ್ ಯಾಕ್ಟ್ರಿ ಇಷ್ಟು ಕಮ್ಮಿ ಬಂದಿದೆ ಅಂತ ಕೇಳಂಗಿಲ್ಲ. ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳಂಗಿಲ್ಲ. ಸ್ವಲ್ಪ ಬೇಜಾರಾಯಿತು ಅಂತಂದರೆ ನೇರ ಹೋಗೋದು ಸೂಸೈಡ್ ಮಾಡ್ಕೊಳ್ಳೋದು. ಏನು ಅನ್ಕೊಬಿಟ್ಟಿದ್ದಾರೋ ಜೀವನ ಅಂದರೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಬಹಳ ಅಂದರೆ ಬಹಳ ಸೆನ್ಸಿಟಿವ್. ಯಾರನ್ನು ಬೇಕಾದರೂ ನೋಡಿ ಚಿಕ್ಕ ಚಿಕ್ಕ ವಿಚಾರಕ್ಕೆ ಆತ್ಮಹತ್ಯೆ ಹಾದಿ ಹಿಡಿದು ಬಿಡ್ತಾರೆ. 15 ವರ್ಷಕ್ಕೆ ಜೀವನದಲ್ಲಿ ಏನು ನರಕ ಅನುಭವಿಸಿರ್ತಾರೆ ಹೇಳಿ, ಜೀವನದಲ್ಲಿ ಏನು ನೋಡಿರ್ತಾರೆ ಹೇಳಿ 15 ವರ್ಷಕ್ಕೆ.